ಗಾಳಿ ಗದರಿಸಿ ಶಾಂತ ಮಾಡಿದ ದೇವರು, ಸಮುದ್ರವನ್ನು ಶಾಂತ ಮಾಡಿದ ದೇವರು ನಮಗಿದ್ದಾನೆ. ಆ ಸಮುದ್ರವನ್ನು ವಿಭಾಗ ಮಾಡಿ ಇಸ್ರಾಯೇಲ್ ಪ್ರಜೆಗಳನ್ನು ಒಣ ನೆಲದಲ್ಲಿ ನಡೆಸಿದ ದೇವರು ನಮಗಿದ್ದಾನೆ. ಎರಿಗೋ ಕೋಟೆಯನ್ನ ಸ್ತುತಿ ಆಯುಧಗಳ ಮೂಲಕವಾಗಿ ಅವರು ಕೊಟ್ಟು ಬಿಡಿಸಿದಂತ ದೇವರು ನಮಗಿದ್ದಾನೆ. ಯೋರ್ದನ್ ಹೊಳೆಯನ್ನು ಸೀಳಿಸಿ ನಡೆಸಿದ ದೇವರು ನಮಗಿದ್ದಾನೆ. ಆ ಫರೋಹನ ಒಂದು ಮನಸ್ಸು ಕಠಿಣ ಮಾಡಿದಂತ ದೇವರು, ಹಾಗೆ ಫರೋಹನ ಒಂದು ಕೈಯಿಂದ ಇಸ್ರಾಯೇಲ್ ಜನಗಳನ್ನು ಬಿಡಿಸಿದ ದೇವರು ನಮಗಿದ್ದಾನೆ. ಅನೇಕ ಜನಗಳು ಇಸ್ರಾಯೇಲರ ಮೇಲೆ ಅಧಿಕಾರ ಮಾಡಿದ್ರು, ಆದ್ರೂ ಕೂಡ ಅವರೆಲ್ಲರೂ ಕೂಡ ಇಸ್ರಾಯೇಲರಿಗೆ ದಾಸರಾಗಿ ಮಾಡಿದ ದೇವರು ನಮಗಿದ್ದಾನೆ. ಇಸ್ರಾಯೇಲರಿಗೆ ಅನೇಕ ಪರಿಸ್ಥಿತಿಗಳು ಬಂದಾಗಲೂ ಅವರ ತಲೆಯಾಗಿ ಇಟ್ಟಂತ ದೇವರು ನಮಗಿದ್ದಾನೆ. ನಾವು ಶೋಧನೆಯಲ್ಲಿ ಬಿದ್ದಾಗಲೂ ತಪ್ಪಿಸಿಕೊಳ್ಳುವಂತ ದಾರಿ ನಮಗಿಟ್ಟಂತ ದೇವರು ನಮಗಿದ್ದಾನೆ. ರೋಗದ ಸ್ಥಿತಿಗಳು ನಮಗೆ ಹತ್ತಿರ ಬಂದಾಗ ಆರೋಗ್ಯವನ್ನು ಕೊಡ್ಲಿಕ್ಕೆ ಯೆಹೋವ ರಾಫ ದೇವರಾಗಿ ನಮಗಿದ್ದಾನೆ. ಆ ಒಂದು ಅಡವಿಯಲ್ಲಿ ಆ ಜನಗಳು 40 ವರ್ಷಗಳು ಪ್ರಯಾಣ ಮಾಡುವಾಗ ಅವರ ಚಪ್ಪಲಿ ಬಟ್ಟೆ ಸವಿದು ಹರಿದು ಹೋಗಲಾರದೆ ಕಾಪಾಡಿದ ದೇವರು, ಅದ್ಭುತ ಮಾಡಿದ ದೇವರು ನಮಗಿದ್ದಾನೆ. ದೇವರು ಎಂತ ದೇವರ್ರಿ, ಎಲ್ಲವನ್ನ ಮಾಡುವಂತ ದೇವರು ನಮಗಿದ್ದಾನೆ. ಹಾಗಾದ್ರೆ ನಾವು ಯಾಕೆ ಭಯಪಡಬೇಕು, ಯಾಕೆ ಚಿಂತೆ ಮಾಡಬೇಕು, ಯಾಕೆ ಆಲೋಚನೆ ಮಾಡಬೇಕು? ಗ್ರಹಿಸಿರಿ, ಆತನ ಒಂದು ಮಾತು ಸಾಕು. ಇವತ್ತು ಕುಟುಂಬದಲ್ಲಿ ದೇವರನ್ನ ಸೇವಿಸುವಂತ ಸಹೋದರಿಯೇ ಸಹೋದರನೇ, ಕೆಲಸ ವಿಚಾರವಾಗಿ ದೇವರನ್ನ ಸೇವಿಸಿಕೊಳ್ಳುವಂತ ಸಹೋದರಿಯೇ ಸಹೋದರನೇ, ಸಭೆಯಲ್ಲಿ ಬಂದು ಭಕ್ತಿ ಮಾಡ್ತಾ ಇರುವಂತ ನಾವುಗಳು ಒಂದು ಮಾತು ಹೇಳೋಣ, ನನ್ನ ದೇವರು ನನಗಿದ್ದಾನೆ. ಯಾಕೆ ಯೋಚನೆ ಮಾಡ್ಕೊಳ್ಬೇಕು? ಇವತ್ತು ಪ್ರಸಂಗಗಳು ಕೇಳ್ತಾ ಇರುವಂತವ್ರು ಬಹಳ ಜನ, ಆ ಪ್ರಸಂಗಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವಂತ ಜನಗಳು ನಾವಾಗಿದ್ರೆ ಅದ್ಭುತ ನಮ್ಮ ಸೊತ್ತು. ಯಾರ ಸೊತ್ತು? ಅದ್ಭುತ ನಂಬುವಂತವರ ಸೊತ್ತು. ದೇವರ ವಾಕ್ಯ ಅದೇ ಹೇಳ್ತದೆ, ನೀನು ನಂಬಿದ್ರೆ ದೇವರ ಮಹಿಮೆ ಕಾಣುವಿ, ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ. ಇವತ್ತು ನಾವು ನಂಬಬೇಕು. ಅಷ್ಟೆಲ್ಲ ಕಾರ್ಯಗಳು ದೇವರು ಮಾಡಿದನಂದ್ರೆ ನೀನು ಕಾರ್ಯ ದೇವರು ಗೊತ್ತಿಲ್ವಾ? ಎಷ್ಟು ವರ್ಷದಿಂದ ಭಕ್ತಿ ಮಾಡ್ತಾ ಇದ್ದೀನಿ ನೀನು, ಎಷ್ಟು ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೀನಿ ನೀನು, ಎಷ್ಟು ವರ್ಷದಿಂದ ಕುಟುಂಬದಲ್ಲಿ ಪ್ರಾರ್ಥನೆಗಳು ಮಾಡಿಕೊಳ್ತಾ ಇದ್ದೀನಿ ನೀನು, ಎಷ್ಟು ವರ್ಷಗಳಿಂದ ಮಕ್ಕಳ ಭವಿಷ್ಯತ್ಗೋಸ್ಕರವಾಗಿ ಪ್ರಾರ್ಥನೆ ನಡೀತಾ ಇದ್ದೀನಿ, ಗೊತ್ತಿಲ್ವಾ ದೇವರಿಗೆ? ಆತನ ಗೊತ್ತಿದೆ ಪ್ರಿಯರೇ.